ನಮಸ್ಕಾರ. ನಮ್ಮ ಇಂದಿನ ವಿಷಯ ರಾಣಿ ರಾಸಮಣಿ, ಜಗದಂಬ, ಮಥುರಾಮೋಹನ ವಿಶ್ವಾಸ ಮತ್ತು ಶ್ರೀರಾಮಕೃಷ್ಣ ಪರಮಹಂಸ. ಶ್ರೀರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮಿಕ ಸಾಧನೆಗಳ ತಪೋಭೂಮಿ ಕಲ್ಕತ್ತಾದಲ್ಲಿ ಹೂಗ್ಲಿ ನದಿಯ ದಡದ ಮೇಲೆ ಇರತಕ್ಕಂಥ ಕಾಳಿ ಮಂದಿರ ಮತ್ತು ಅದರ ಪರಿಸರಗಳನ್ನು ಒಳಗೊಂಡಿರ್ತಕ್ಕಂಥ ದಕ್ಷಿಣೇಶ್ವರ. ಈ ಪರಿಸರದಲ್ಲೇ ಶ್ರೀ ಗುರುದೇವ ರಾಮಕೃಷ್ಣ ಪರಮಹಂಸರು 5000 ವರ್ಷಗಳ ಸನಾತನ ಧರ್ಮದ ತಿರುಳಾದಂಥ ಆಧ್ಯಾತ್ಮಿಕ ಸಾಧನೆಗಳ ಜೀವನವನ್ನು ಸಾಗಿಸಿ ಜಗತ್ತಿಗೆ ಸಮನ್ವಯ ಸಂದೇಶವನ್ನು ಕೊಟ್ಟರು. ಶ್ರೀ ಗುರುದೇವನ ಸಾಧನೆಗೆ ನೆರವಾಗಿ ಧನ್ಯನಾದಾತ ಅವರ ರಸದ್ದಾರನಾದಂತಹ ಮಥುರಾಮೋಹನ ವಿಶ್ವಾಸನಿಗೆ ಒಮ್ಮೆ ದಕ್ಷಿಣೇಶ್ವರದ ಕಾಳಿಯೇ ರಾಮಕೃಷ್ಣರಾಗಿ ಕಾಣಿಸಿಕೊಂಡಿದ್ರು ಅಂತಕ್ಕಂಥದ್ದು ನಮಗೆ ಮೇಲಿನಿಂದ ಮೇಲೆ ತಿಳಿಸಲ್ಪಟ್ಟಿರ್ತಕ್ಕಂಥ ಸಂಗತಿಗಳು. ಇಂದು ನಾವು ದಕ್ಷಿಣೇಶ್ವರದ ಕಾಳಿ ಮಂದಿರ, ಮಥುರಾಮೋಹನ ವಿಶ್ವಾಸ ಮತ್ತು ರಾಮಕೃಷ್ಣ ಪರಮಹಂಸರನ್ನು ಕುರಿತಾದಂತಹ ಸರಿಯಾದ ಚಾರಿತ್ರಿಕ ಸಂಗತಿಗಳನ್ನ ತಿಳ್ಕೊಳ್ಳೋಣ. 24 ಪರಗಣದ ಕೋನ ಅಂತಕ್ಕಂಥ ಹಳ್ಳಿಯ ಬಡ ದಂಪತಿಗಳ ಮಗಳಾಗಿ ಹುಟ್ಟಿದಂತ ರಾಸಮಣಿ 11ನೇ ವಯಸ್ಸಿನಲ್ಲಿ ಜಾನ ಬಜಾರ್ನ ಶ್ರೀಮಂತ ಜಮೀನ್ದಾರ ರಾಮಚಂದ್ರನ 3ನೇ ಹೆಂಡತಿಯಾಗಿ ಬರ್ತಾಳೆ. ಈ ಶ್ರೀಮಂತನ ಮೊದಲು 2 ಹೆಂಡತಿಯರು ಅಲ್ಲೇ ತೀರ್ಕೊಂಡಿರ್ತಾರೆ. ಬ್ರಿಟಿಷರಿಂದ ರಾಯ್ ಬಿರುದು ಪಡೆದಿದ್ದಂತಹ ರಾಜಚಂದ್ರ ಬಾಬು ಘಾಟ್, ಹಟ್ಕೋಲಾ ಘಾಟ್, ಬಾಬು ರಸ್ತೆಯನ್ನ ಹಾಗೇನೆ ಭಾರತ್ಪುರ ಮತ್ತು ತಾಲಪುರಗಳಲ್ಲಿರ್ತಕ್ಕಂಥ ಕೊಳಗಳನ್ನು ಕಟ್ಟಿಸಿರ್ತಾನೆ. ಅಲ್ಲದೆ ಬೇಲಿಯ ಘಾಟ್ ಕಾಲುವೆ ನಿರ್ಮಾಣಕ್ಕೆ ಜಾಗವನ್ನು ಕೂಡ ಬಿಟ್ಕೊಟ್ಟಿರ್ತಾನೆ. ಬರ ಪರಿಹಾರಕ್ಕಾಗಿ ಉದಾರವಾಗಿ ಹಣವನ್ನು ಕೂಡ ದಾನ ಮಾಡಿರ್ತಾನೆ. ಸಮಾಜ ಸೇವೆ ಅದರ ರಕ್ತದಲ್ಲಿ ಬೆರೆತಿರ್ತದೆ. ಈತನಿಗೆ ರಾಣಿ ರಾಸಮಣಿನಲ್ಲಿ ಪದ್ಮಾಮಣಿ ಕುಮಾರಿ, ಕರುಣಾಮಯಿ ಮತ್ತು ಜಗದಂಬ ಅಂತಕ್ಕಂಥ ಮಕ್ಕಳು ಹುಟ್ಟಿರ್ತಾರೆ. ಕರುಣಾಮಯಿಯನ್ನ ಮಥುರಾಮೋಹನ ವಿಶ್ವಾಸನಿಗೆ ಕೊಡಲಾಗಿರ್ತದೆ. ಆಕೆ ಸತ್ತ ನಂತರ ಆಕೆಯ ತಂಗಿ ಜಗದಂಬಾಳನ್ನ ಮಥುರಾಮೋಹನ ವಿಶ್ವಾಸ ಮದುವೆ ಆಗ್ತಾನೆ. ರಾಣಿ ರಾಸಮಣಿ ಕಾಳಿಯ ದೇವಸ್ಥಾನವನ್ನ, ದಕ್ಷಿಣೇಶ್ವರದಲ್ಲಿ ಕಾಳಿಯ ದೇವಸ್ಥಾನವನ್ನ ಏಕೆ ಕಟ್ಟಿಸಲು ಅನ್ನೋದಕ್ಕೆ ಹಲವಾರು ಕಥೆಗಳು ಇದಾವೆ. ಆದರೂ ಕೂಡ ಆಕೆ 18 ಫೆಬ್ರವರಿ 1861 ತನ್ನ ದಾನ ಪತ್ರದಲ್ಲಿ ನನ್ನ ಗಂಡನಿಗೆ ಜೀವಿತ ಕಾಲದಲ್ಲಿ ಒಂದು ಮಂದಿರವನ್ನು ಕಟ್ಟಿಸಿ ಭಗವಂತನಿಗೆ ನಿತ್ಯವೂ ಸೇವೆ ಸಲ್ಲಿಸ್ತಕ್ಕಂಥ ಬಯಕೆ ಇತ್ತು. ಅದು ಅವರ ಅಕಾಲಿಕ ಮರಣದಿಂದ ಕೈಗೊಳ್ಳಲಿಲ್ಲ. ನನ್ನ ದಿವಂಗತ ಗಂಡನ ಇಚ್ಛೆಯನ್ನು ಪೂರ್ಣಗೊಳಿಸೋದಕ್ಕೆ ಮತ್ತು ಅದನ್ನ ಆಧ್ಯಾತ್ಮಿಕ ಉನ್ನತಿಗಾಗಿ ದೇವಾಲಯವನ್ನು ನಾನು ಕಟ್ಟಿಸ್ತಾ ಇದ್ದೀನಿ ಅಂತ ತಿಳಿಸಿದ್ದಾಳೆ. ರಾಣಿ ರಾಸಮಣಿಯ ದೊಡ್ಡ ಅಳಿಯ ಅಂದ್ರೆ ಹಿರಿಯ ಮಗಳು ಪದ್ಮಾವತಿಯ ಗಂಡ ರಾಮಚಂದ್ರನಿಗೆ ರಾಸಮಣಿಯ ಆಸ್ತಿಯನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಕಾಳಿ ದೇವಾಲಯದ ನಿರ್ಮಾಣದ ಉಸ್ತುವಾರಿಯನ್ನು ಕೂಡ ಆಕೆ ನೀಡಿರ್ತಾಳೆ. ಈತ ಮಂದಿರದ ನಿರ್ಮಾಣವನ್ನ ಅತ್ಯಂತ ಬೇಜವಾಬ್ದಾರಿಯಿಂದ ನಿರ್ವಹಣೆ ಮಾಡಿದ್ರಿಂದ ರಾಣಿ ರಾಸಮಣಿಗೆ ಬಹಳ ಆರ್ಥಿಕ ನಷ್ಟ ಉಂಟಾಗುತ್ತೆ. ಈತನನ್ನ ಆ ಸ್ಥಾನದಿಂದ ವಜಾಗೊಳಿಸಿದ್ದಕ್ಕೆ ರಾಣಿ ರಾಸಮಣಿ ಕಲ್ಕತ್ತಾದ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡ್ತಾಳೆ. ಈ ವ್ಯಾಜ್ಯ ಪರಸ್ಪರ ರಾಜಿ ಸಂಧಾನದ ಮೂಲಕ ಬಗೆಹರಿಯುತ್ತೆ. 8ನೇ ತಾರೀಕು ಮಾರ್ಚ್ 1845ರಿಂದ 10 ಜೂನ್ 1849 ಅವಧಿಯಲ್ಲಿದ್ದಂತಹ ರಾಮಚಂದ್ರನ ಅಧಿಕಾರ ಅಲ್ಲಿಗೆ ಕೊನೆಗೊಳ್ಳುತ್ತೆ. ಇದಾದ ನಂತರ ರಾಸಮಣಿ ಕೊನೆಯ ಅಳಿಯ ಮಥುರಾಮೋಹನ ವಿಶ್ವಾಸನಿಗೆ ದೇವಾಲಯದ ನಿರ್ಮಾಣ ಮತ್ತು ತನ್ನೆಲ್ಲ ಆಸ್ತಿಯನ್ನ ನೋಡ್ಕೊಳ್ತಕ್ಕಂಥ ಹೊಣೆಯನ್ನ ಹೊರಿಸ್ತಾಳೆ. 1851 ಡಿಸೆಂಬರ್ನಲ್ಲಿ ತನ್ನ ನಿಷ್ಠಾವಂತ ಅಳಿಯ ಮಥುರಾಮೋಹನ ವಿಶ್ವಾಸ ಕೂಡ ತನಗೆ ದ್ರೋಹ ಬಗೆತಾ ಇದ್ದಾನೆ, ತನ್ನ ಹಣಕಾಸಿನ ದುರುಪಯೋಗ ಮಾಡ್ತಾನೆ ಅಂತೇಳಿ 2ನೇ ಸಲ ರಾಣಿ ರಾಸಮಣಿ ತನ್ನ ಮೊಮ್ಮಗ ಯದುನಾಥನ ನೆರವಿನಿಂದ 2ನೇ ಸಲ ನ್ಯಾಯಾಲಯದ ಮೆಟ್ಟಲನ್ನ ಏರ್ತಾನೆ. ಈ ವ್ಯಾಜ್ಯದಲ್ಲಿ 16 ಜನವರಿ 1857ರಲ್ಲಿ ರಾಣಿ ರಾಸಮಣಿಗೆ ಗೆಲುವು ಸಿಕ್ಕುತ್ತೆ. ಮಥುರಾಮೋಹನ ವಿಶ್ವಾಸನಿಂದ ದುರ್ಬಳಕೆಯಾಗಿದ್ದಂತ ಹಣವನ್ನ ಆತನಿಂದ ಕಕ್ಕಿಸ್ತಾಳೆ. ಇದನ್ನ ಕುರಿತಾಗಿ ಸಂವಾದ್ ಸಾಗರ್ ಅಂತಕ್ಕಂಥ ಬಂಗಾಳಿ ಪತ್ರಿಕೆ 12 ಜುಲೈ 1852 ಸಂಚಿಕೆಯಲ್ಲಿ ಈಗ ಮಥುರಾಮೋಹನ ವಿಶ್ವಾಸ ನಿರ್ಗತಿಕಾದ, ಮುಂದೇನಾಗುತ್ತೋ ಅನ್ನೋದನ್ನ ಕಾದು ನೋಡ್ಬೇಕು. ಬಾಬು ಶ್ರೀಮತಿಯಿಂದ ದೂರವಾಗಿ ನಿಲ್ತಾನೋ ಅಥವಾ ಆಕೆಯ ಮನವೊಲಿಸಿ ಅಂತರಕ್ಕೆ ಸೇರ್ತಾನೋ ನೋಡ್ಬೇಕು ಅಂತ ಬರೆದಿದೆ. ಕೀಳು ಜಾತಿಯ ರಾಣಿ ರಾಸಮಣಿ ಕಾಳಿ ದೇವಾಲಯ ಕಟ್ಟಿದ ನಂತರ ಯಾವ ಬ್ರಾಹ್ಮಣರು ಅಲ್ಲಿ ಅರ್ಚಕರಾಗಲು ಒಪ್ಪಲಿಲ್ಲ ಹಾಗೂ ಆಕೆ ಮಾಡಿದ ಅನ್ನ ಸಂತರ್ಪಣೆಯನ್ನ ಶಾಸ್ತ್ರಗಳ ಆಧಾರದ ಮೇಲೆ ತಿರಸ್ಕರಿಸಿದ್ರು. ಆಗ ರಾಮಕೃಷ್ಣರ ಅಣ್ಣ ರಾಮಕುಮಾರ ಶೂದ್ರರು ಕಟ್ಟಿಸಿದ ದೇವಾಲಯವನ್ನ ಯಾರಾದರೂ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಆ ಅಡ್ಡಿಗಳು ಪರಿಹಾರ ಆಗ್ತವೆ ಅಂತ ಸೂಚಿಸಿದ್ದ. ಅದರಂತೆ ರಾಣಿ ರಾಸಮಣಿ ನಡೆದುಕೊಂಡ್ಲು ಅಂತ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ ಶಾರದಾನಂದರು ಬರೆದಿದ್ದಾರೆ. ರಾಣಿ ರಾಸಮಣಿ ಕಲ್ಕತ್ತಾದ ಯಾವ ಸುಪ್ರಸಿದ್ಧ ಚತುಷ್ಪಾಠಿಗಳ ಅಭಿಪ್ರಾಯವನ್ನ ಕೇಳಿದೆ ರಾಮಕುಮಾರನ ಮಾತು ಕೇಳಿದ್ರು ಅಂತಕ್ಕಂಥದ್ದು ಶಶಿಭೂಷಣ ಗೋಷ್ಠಿಗಳು ತಳಿ ಹಾಕಿದ್ದಾರೆ. ಇದರಿಂದ ರಾಮಕುಮಾರ ನೀಡಿದ ಸಲಹೆಯಂತೆ ಕಾಳಿಯ ಪ್ರತಿಷ್ಠಾಪನೆಗೊಳ್ಳಲಿಲ್ಲ ಮತ್ತು ಅನ್ನ ಸಂತರ್ಪಣೆ ಪ್ರಾರಂಭ ಆಗಲಿಲ್ಲ. ಅದರ ಬದಲು
ರಾಣಿ ರಾಸಮಣಿಗೆ ಆಕೆಯದೇ ಆದಂತ ಸ್ವತಂತ್ರ ನಿರ್ಧಾರಗಳು ಇದ್ವು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಾಳಿ ದೇವಾಲಯನ ಕಟ್ಟೋದಕ್ಕೆ ಆಕೆ ಮೆಕಿಂತೋಶ್ ಅಂಡ್ ಬರ್ನ್ ಅಂತಕ್ಕಂಥ ಬ್ರಿಟಿಷ್ ಕಂಪನಿಗೆ ವಹಿಸಿರ್ತಾಳೆ. ಈಗ ವಹಿಸಿರ್ತಕ್ಕಂಥದ್ದು ಆಕೆಯ ಸ್ವಂತಿಕೆಗೆ ಸಾಕ್ಷಿಯಾಗಿದೆ. ಇದಲ್ಲದೆ ಕಾಳಿ ಮತ್ತು ವಿಷ್ಣು ಮಂದಿರಗಳಲ್ಲಿ ಮೂರ್ತಿಗಳನ್ನ ರಾಸಮಣಿಯ ಮನೆತನದ ಅರ್ಚಕರಾಗಿದ್ದಂತಹ ಲಾಹಿರಿ ಬ್ರಾಹ್ಮಣರು ಸ್ಥಾಪನೆ ಮಾಡ್ತಾರೆ. ಈ ವಂಶದವರೇ ಕಾಳಿ ಮತ್ತು ರಾಧಾಕೃಷ್ಣ ಮಂದಿರಗಳಲ್ಲಿ ಹಾಗೆ ಶಿವ ಮಂದಿರಗಳಲ್ಲಿ ಬಾರಾನಗರದ ಪಂಚಾನನ ಭಟ್ಟಾಚಾರ್ಯರು ಪೂಜೆಗಳನ್ನ ಮುಂದುವರಿಸಬೇಕು ಅಂತ ರಾಣಿ ರಾಸಮಣಿ ತನ್ನ ದಾರಪತ್ರಗಳಲ್ಲಿ ತಿಳಿಸಿದ್ದಾಳೆ. ಆದ್ರಿಂದ ದೇವಾಲಯದ ಉದ್ಘಾಟನೆಯ ಸಂದರ್ಭವನ್ನು ಬಳಸಿಕೊಂಡು ರಾಮಕುಮಾರ ಮತ್ತು ರಾಮಕೃಷ್ಣರು ಹೆಚ್ಚಿನ ಸಂಪಾದನೆಗಾಗಿ ದಕ್ಷಿಣೇಶ್ವರದ ಕಾಳಿಯ ಗುಡಿನಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ಅಂತ ನಾವು ಭಾವಿಸೋದು ಸೂಕ್ತ ಆಗುತ್ತೆ. ಕಾಳಿ ಪ್ರತಿಷ್ಠಾಪನೆಗೊಂಡ 5 ವರ್ಷಗಳ ನಂತರ ರಾಸಮಣಿ ಕಾಳಿ ದೇವಾಲಯದ ಶಾಶ್ವತ ಆದಾಯಕ್ಕಾಗಿ ದಿನಾಜಪುರದಲ್ಲಿ 3 ಆಸ್ತಿಗಳನ್ನ ಖರೀದಿ ಮಾಡ್ತಾಳೆ. ಆದ್ರೆ ಅದನ್ನ ದೇವಾಲಯದ ಸಮಿತಿಗೆ ಒಪ್ಪಿಸ್ತಕ್ಕಂಥ ಪತ್ರಕ್ಕೆ ಸಹಿ ಹಾಕೋದಕ್ಕೆ ಆಕೆಯ ದೊಡ್ಡ ಮಗಳು ಪದ್ಮಾಮಣಿ ಒಪ್ಪೋದಿಲ್ಲ. ಆದ್ರಿಂದ ರಾಸಮಣಿ ಸತ್ತ ನಂತರ ಪದ್ಮಾಮಣಿಯ ವಂಶಸ್ಥರು ಕಾಳಿ ದೇವಾಲಯದ ಆಡಳಿತ ಸಮಿತಿಯ ನಡುವೆ ಆಸ್ತಿಯ ಒಡೆತನಕ್ಕಾಗಿ ಕುರಿತಾಗಿ ವ್ಯಾಜ್ಯಗಳು ಮುಂದುವರಿತವೆ. ರಾಣಿ ರಾಸಮಣಿ ತನ್ನ ವ್ಯಾವಹಾರಿಕ ಪತ್ರಗಳ ಮೇಲೆ ಕಾಳಿ ಪಾದ ಅಭಿಲಾಷ ಶ್ರೀಮತಿ ರಾಸಮಣಿ ದಾಸಿ ಅಂತಕ್ಕಂಥ ಮುದ್ರೆಯನ್ನ ಒತ್ತುತ್ತಾ ಇರ್ತಾಳೆ. ಇದನ್ನ ತಿಳಿದಿದ್ದಂತಹ ರಾಮಕೃಷ್ಣರು ಜಿನ್ನಿ ಅಂದ್ರೆ ರಾಸಮಣಿ ತಾಯಿ ಕಾಳಿಯ ಅಷ್ಟ ಸೇವಕರಲ್ಲಿ ಒಬ್ಬಾಕಿ ಆಗಿರೋದನ್ನ ಭಾವಮುಖದಲ್ಲಿ ನಾನು ಕಂಡೆ ಅಂತ ಹೇಳಿ ತಮ್ಮ ಭಕ್ತರನ್ನ ಸೋಜಿಗೆಗೊಳಿಸಿರ್ತಾರೆ. ಪಟ್ಟೆ ಸೀರೆ ಹುಟ್ಟು ಗುಡಿಗೆ ಬಂದಿದ್ದಂತಹ ರಾಣಿ ರಾಸಮಣಿ ಎಂದಿನಂತೆ ರಾಮಕೃಷ್ಣರು ತಾಯಿಯ ಶಕ್ತಿ ಸ್ವರೂಪವನ್ನು ಕುರಿತಾಗಿ ಹಾಡು ಹೇಳ್ತಾ ಇರಬೇಕಾದ್ರೆ ಆಕೆಯ ಮನಸ್ಸು ಜಮೀನಿನ ವಿವಾದ ಕುರಿತಾಗಿ ಚಿಂತೆ ಮಾಡ್ತಾ ಇತ್ತು. ಅದನ್ನ ಗಮನಿಸಿದಂತಹ ಶ್ರೀ ರಾಮಕೃಷ್ಣ ಗುರುಗಳು ಆಕೆಯ ಬೆನ್ನಿಗೆ ಗುದ್ದಿದ್ರು ಅಂತ ರಾಮಚಂದ್ರ ದತ್ತ ಜೀವನ ವೃತ್ತಾಂತದಲ್ಲಿ ಬಂದಿದ್ರೆ ಶಾರದಾನಂದರು ಕಪಾಳಕ್ಕೆ ಒಡೆದ್ರು ಅಂತ ಬರೆದಿದ್ದಾರೆ. ರಾಸಮಣಿ ಸತ್ತು 25 ವರ್ಷಗಳ ನಂತರ ಯಾವ ಪ್ರತ್ಯಕ್ಷ ಸಾಕ್ಷಿಯೂ ಇಲ್ಲದೆ ಇರಬೇಕಾದ್ರೆ ರಾಮಕೃಷ್ಣರು ತಮ್ಮ ಶಿಷ್ಯರಿಗೆ ಹೇಳಿರ್ತಕ್ಕಂಥ ಈ ಕಥೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮಸಾಲೆ ಬೆರೆದಿದೆ ಅಂತ ನಾವು ಬೇರೆ ಆ ಕಾಲದಲ್ಲಿ ನಡೆದಂತ ಬೇರೆ ಸಂಗತಿಗಳಿಂದ ನಿರ್ಧಾರಕ್ಕೆ ಬರ್ಬೋದು. ದೇವಾಲಯದ ನಿರ್ಮಾಣದ ಕಾಲದಲ್ಲಿ ಮಧುರಾಮೋಹನ ವಿಶ್ವಾಸ ರಾಣಿ ರಾಸಮಣಿಯ ಹಣವನ್ನ ಹೇಗೆ ದುರುಪಯೋಗ ಮಾಡಿ ವ್ಯಾಜ್ಯಕ್ಕೆ ಸಿಲುಕಿ ನ್ಯಾಯಾಲಯದ ಮೂಲಕ ಅದನ್ನ ಮರಳಿಸುವಂತಾದಂಥ ಸ್ಥಿತಿಯನ್ನು ನಾವು ನೋಡಿದ್ರೆ ಭವತಾರಿಣಿ ದಕ್ಷಿಣೇಶ್ವರದ ತಾಯಿ ಕಾಳಿ ಇಂಥ ಹಗರಣಗಾರನನ್ನ ರಾಮಕೃಷ್ಣರ ಮೊದಲನೆಯ ರಸದಾರನಾಗಿ ಏಕೆ ನೇಮಿಸಿದಳು? ತಾಯಿಗೆ ಬೇರೆ ಯಾರು ಪ್ರಾಮಾಣಿಕರು ಸಿಗಲಿಲ್ವೇ ಅಂತಕ್ಕಂಥ ಕುಹದ ಪ್ರಶ್ನೆಯನ್ನ ರಾಮಕೃಷ್ಣ ಭಕ್ತರ ಅಲ್ಲದವರಿಗೆ ಮೂಡಿದ್ರೆ ಯಾವ ಸೋಚನೂ ಇಲ್ಲ. ಮಧುರ ಭಾವ ಸಾಧನೆಯ ಸಮಯದಲ್ಲಿ ಹೆಣ್ಣುಡಿಗೆ ಒಡವೆಗಳನ್ನ ತರಿಸಿಕೊಟ್ಟಿದ್ದಂತಹ ಮಧುರಾಮೋಹನ ವಿಶ್ವಾಸನ ವ್ಯಕ್ತಿತ್ವ ಮತ್ತು ರಾಮಕೃಷ್ಣನ ಆತ ಬೆಂಬಲಿಸುವುದರ ಹಿಂದಿದ್ದಂತ ಉದ್ದೇಶ ಏನಾಗಿತ್ತು ಅಂತ ನಾವು ತಿಳಿಯೋದಕ್ಕೆ ಸಾಧ್ಯವಿಲ್ಲದೆ ಇದ್ರೂ ಕೂಡ ರಾಮಕೃಷ್ಣನ ಆತನ ವ್ಯಕ್ತಿತ್ವ ಬದಲಾವಣೆ ಹೊಂದಿ ದೇವರತ್ತ ಆತನ ಮನಸ್ಸು ಸಂಪೂರ್ಣ ತಿರುಗಿತಿತ್ತು ಎನ್ನೋದಕ್ಕೆ ರಾಮಕೃಷ್ಣರು ತಮ್ಮ ಭಕ್ತರ ಮುಂದೆ ಬಿಚ್ಚಿಟ್ಟ ಕೆಲವು ನೆನಪುಗಳು ಅಡಚಣೆಗಳನ್ನ ಒಡ್ತವೆ. ಮಧುರಾಮೋಹನ ವಿಶ್ವಾಸನ ನಡವಳಿಕೆಯ ಮೇಲೆ ಹಾಗೇನೆ ಆತ ಯಾವ ಉದ್ದೇಶಕ್ಕೆ ಮೇಲಿಂದ ಮೇಲೆ ಕಲ್ಕತ್ತಾಗೆ ಹೋಗ್ತಾನೆ ಅನ್ನೋದ್ರ ಮೇಲೆ ಹೆಂಡತಿ ಜಗದಂಬ ಯಾವಾಗಲೂ ಸಂಶಯವನ್ನು ಹೊಂದಿರ್ತಾಳೆ. ನೀವು ಹೊರಗೆ ಹೋಗೋದಾದ್ರೆ ರಾಮಕೃಷ್ಣನ ಜೊತೆಗೆ ಹೋಗಿ ಅಂತ ಗಂಡಸನಿಗೆ ತಾಕೀತು ಮಾಡ್ತಾ ಇರ್ತಾಳೆ. ಒಂದು ದಿನ ರಾಮಕೃಷ್ಣನ ಕರೆದುಕೊಂಡು ಹೋಗಿದ್ದಂತ ಮಧುರಾಮೋಹನ ವಿಶ್ವಾಸ ಅವರನ್ನ ಕೆಳಗಡೆ ಬಿಟ್ಟು ತಾನೊಬ್ಬನೇ ಮನೆಯಂತ್ರ ಮೇಲ್ಮಗಳಿಗೆ ಹೋಗಿ ಅರ್ಧ ಗಂಟೆ ನಂತರ ಬಂದಿರ್ತಾನೆ. ಹೀಗೆ ಬಂದಿರೋದು ಜಗದಂಬೆಗೆ ಗೊತ್ತಾಗಿರುತ್ತೆ. ಇದು ಅಲ್ಲದೆ ಮಧುರಾಮೋಹನ ವಿಶ್ವಾಸ ಗೇಣಿದಾರರಿಂದ ಹಣವನ್ನು ವಸೂಲಿ ಮಾಡೋಕ್ಕೂ ಕೂಡ ರಾಮಕೃಷ್ಣ ಪರಮಹಂಸರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕಾಮಿನಿಯನ್ನ ತೊರೆದು ಬೇಕೆಂತಕ್ಕಂಥ ರಾಮಕೃಷ್ಣರ ಬೋಧನೆಯ ನಂತರವು ರಚಿಕತೆ ಉಳಿಸಿಕೊಂಡಿದ್ದಂತಹ ಮಧುರಾಮೋಹನ ವಿಶ್ವಾಸನದು ಎಷ್ಟಿದ್ರು ಉಪ್ಪು ಹುಳಿ ಖಾರ ಉಂಡಿದ ದೇಹ ಆಗಿತ್ತು ಅನ್ನೋದನ್ನ ನಾವು ಮರಿಬಾರ್ದು. ರಾಮಕೃಷ್ಣರು ಕುಟಿಯ ವರಾಂಡದಲ್ಲಿ ತಿರುಗಾಡ್ತಾ ಇರಬೇಕಾದ್ರೆ ಮಧುರಾಮೋಹನ ವಿಶ್ವಾಸನಿಗೆ ಕಾಳಿಯಂತೆ ಕಾಣಿಸಿಕೊಂಡಿದ್ದಂಥ ಕತೆ ರಾಮಕೃಷ್ಣರ ಜೀವನ ಚರಿತ್ರೆಯಲ್ಲಿ ಬಹಳ ಖ್ಯಾತವಾಗಿದೆ. ರಾಮಕೃಷ್ಣರು ತನ್ನ ಮನೆಯಲ್ಲಿ ಹೆಣ್ಣುಡಿಗೆ ಹುಟ್ಟು ಮಧುರ ಭಾವದ ಸಾಧನೆ ಮಾಡ್ತಾ ಇದ್ದರ ಗುಂಗಿನಲ್ಲಿದ್ದಂತಹ ಮಧುರಾಮೋಹನ ವಿಶ್ವಾಸ ಹಾಗೆ ಕಲ್ಪಿಸಿಕೊಂಡಿರ್ತಾರೆ. ಮಧುರಾಮೋಹನ ವಿಶ್ವಾಸ ರೋಗಗ್ರಸ್ತನಾಗಿ ಸಾಯುವ ಸ್ಥಿತಿ ತಲುಪಿದಾಗಲೂ ಕೂಡ ಆತನನ್ನು ನೋಡೋದಕ್ಕೆ ಹೋಗದೇ ಇರತಕ್ಕಂಥ ರಾಮಕೃಷ್ಣರು ನಂತರದ ದಿನಗಳಲ್ಲಿ ಆತ ಸಾಯುವ ಸಮಯದಲ್ಲಿ ನಾನು ಸೂಕ್ಷ್ಮ ಶರೀರಿಯಾಗಿ ಹೋಗಿ ದೇವಿಯ ದೂತರಿಗೆ ವಿನಂತಿ ಮಾಡಿಕೊಂಡು ಆತ ಪುಷ್ಪಕ ವಿಮಾನದಲ್ಲಿ ದೇವಿಯ ಸಾಮ್ರಾಜ್ಯಕ್ಕೆ ಹೋಗುವಂತೆ ಮಾಡಿದೆ ಅಂತ ಸುಳ್ಳಿನ ಸರಬಡಿಯನ್ನ ತಿಳಿಸಿರ್ತಾರೆ. ಮಧುರಾಮೋಹನ ವಿಶ್ವಾಸನ ನಂತರ ಆಡಳಿತ ಅಧಿಕಾರಿಯಾದಂಥ ಆತನ ಮಗ ತ್ರೈಲೋಕ್ಯ ಬಾಬು ರಾಮಕೃಷ್ಣರನ್ನ ಗೌರವದಿಂದ ನೋಡ್ತಾ ಇರ್ತಾನಾದ್ರೂ ಕೂಡ ಲೌಕಿಕ ವ್ಯಕ್ತಿಯಾದಂತಹ ಆತ ಕಲ್ಕತ್ತಾದಲ್ಲಿದ್ದಂಥ ತನ್ನ ಎಲ್ಲ ರೀತಿಯ ಸ್ನೇಹಿತರನ್ನ ಮೋಜಿನಲ್ಲಿ ಕಾಲ ಕಳೆಯೋದಕ್ಕೆ ದಕ್ಷಿಣೇಶ್ವರದ ಕಾಳಿ ದೇವಾಲಯದ ಪ್ರಾಂಗಣಕ್ಕೆ ಕರೆಸ್ಕೊಳ್ತಾ ಇರ್ತಾನೆ.
ಆಗ ಗುರುಗಳನ್ನು ಅಂದ್ರೆ ರಾಮಕೃಷ್ಣರು ಕೂಡ ಹಾಗಾಗಿ ಕರೆಸ್ತಾ ಇರ್ತಾನೆ. ಅಲ್ಲಿಗೆ ಹೋಗ್ತಾ ಇದ್ದಂತ ಗುರುಗಳು ಆತನೊಂದಿಗೆ ಹೆಚ್ಚು ಬೆರೆಯದೆ ಅಲ್ಪ ಸಮಯದಲ್ಲಿನೇ ಹಿಂದಿರುಗ್ತಾ ಇರ್ತಾರೆ. ಕೊನೆಯ ತನಕ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಮಧುರಾಮೋಹನ ವಿಶ್ವಾಸನ ಜೊತೆ ಹೊಂದಿಕೊಳ್ಳದೆ ಆತನ ಮಗ ಹೊಂದಿಕೊಳ್ಳೋದಕ್ಕೆ ಆಗೋದಿಲ್ಲ. ರಾಣಿ ರಾಸಮಣಿ, ಮಧುರಾಮೋಹನ ವಿಶ್ವಾಸ ಮತ್ತು ರಾಮಕೃಷ್ಣನ ಕುರಿತಾದಂಥ ಐತಿಹಾಸಿಕವಾಗಿರ್ತಕ್ಕಂಥ ವಿವರಗಳು ಭಕ್ತ ಕಥೆಗಳಿಗಿಂತಲೂ ಲೌಕಿಕವೂ ನೈಜವೂ ಆಗಿದೆ ಅನ್ನೋದನ್ನ ನಾವು ಮರಿಬಾರದು. ಇವು ದಿಟ. ಮುಂದಿನ ವಿಡಿಯೋದಲ್ಲಿ ಕಾಮಿನಿ ಕಾಂಚನದಿಂದ ದೂರವಿದ್ದಂತಹ ಶ್ರೀರಾಮಕೃಷ್ಣರು ಕೊನೆಗಾಲದಲ್ಲಿ ತಮ್ಮ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಲಕ್ಷ್ಮೀನಾರಾಯಣ ಮಾರ್ವಾಡಿ ಕೊಟ್ಟಂತಹ 10,000 ರೂಪಾಯಿಗಳನ್ನ ಏಕೆ ಮತ್ತೆ ಹೇಗೆ ಪಡೆದ್ರು ಅಂತಕ್ಕಂಥದ್ದನ್ನ ನೋಡೋಣ. ವಂದನೆಗಳೊಂದಿಗೆ.